ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಸಿಂದಗಿ ನಗರದಲ್ಲಿ 1 ಕೋಟಿ ವೆಚ್ಚದ ಬಹುಪಯೋಗಿ ಭವನ ನಿರ್ಮಾಣ ಅಡಿಗಲ್ಲು ಸಮಾರಂಭ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 2025-26ನೇ ಸಾಲಿನ ಯೋಜನೆಯಡಿ ಸಿಂದಗಿ ತಾಲೂಕಿನ ಹಳೆ ಚಾಂದಕೋಟೆ ರಸ್ತೆ ನಾಟಿಕಾರ್ ಲೇಔಟ್ನಲ್ಲಿ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ 1 ಕೋಟಿ ಅಂದಾಜು ವೆಚ್ಚದಲ್ಲಿ ಬಹುಪಯೋಗಿ ಭವನ ನಿರ್ಮಾಣ ಕಾಮಗಾರಿಗೆ ಶಾಸಕ ಅಶೋಕ್ ಮನಗೂಳಿ ಅವರ ಅಮೃತ ಹಸ್ತದಿಂದ ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸಮಾರಂಭವನ್ನು ಉದ್ದೇಶಿಸಿ ಶಾಸಕ ಅಶೋಕ್ ಮನಗೂಳಿ, ಅಲ್ತಾಫ್ ಬಾಗ್ವಾನ್, ಜಿಲ್ಲಾ ಕೆಡಿಪಿ ಸದಸ್ಯ ನೂರ್ ಅಹಮದ್ ಅತ್ತಾರ್ ಹಾಗೂ ಮೆಹಬೂಬ್ ಸಿಂದಗಿಕರ್ ಸೇರಿದಂತೆ ಹಲವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸ್ಬಿ ಕರಿಮುಂಗಿ, ಬಾಷಾ ಸಾಬ್ ತಾಂಬೋಳಿ, ಹನುಮಂತ ಸುಣಗಾರ್, ಇಮ್ತಿಯಾಜ್ ಖತೀಬ್, ಹಾಶಿಂ ಅಳಂದ್, ಖಾದಿರ್ ಬಂಕಲ್ಗಿ ಸೇರಿದಂತೆ ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. अशोक साहब मनगुली जो आज के एमएलए हैं और उन्होंने अपनी मेहनत से हम मुसलमानों के लिए बहुत बड़ा जो है बहुत बड़ी कुर्बानी दी है उन्होंने, तो हम नहीं भूल सकते। और हमेशा मुसलमानों का और मनगुली फैमिली से हमेशा उनका हमारा रिश्ता रहा है और इंशाअल्लाह हमेशा रहेगा, ये कभी छूटने वाला नहीं है। हम मुसलमानों के लिए उन्होंने ये इतना बड़ा जो काम किया उन्होंने, यहाँ पर अमीर लोग जो है जाते थे हॉल में कोई भी, लेकिन गरीबों के लिए बड़ा मसला था। गरीबों के लिए 5,000 10,000 में जो है कोई हॉल मिलता नहीं था, उनके लिए उन्होंने एक बड़ी सहूलत करके दी है, उनका बड़ा एहसान है। लोग तो आते हैं चुन के जाते, लेकिन किसी को बात करने की फुर्सत नहीं रहती। ये एक इंसान ऐसा है जो अपने घर पे आके बात करता है कि वो तुम्हें क्या ज़रूरत है, तुमको क्या परेशानी है। ये एक इंसान ऐसा है। बहुत सारे हमने एमएलए बहुत सारे मिनिस्टरों को देखे, लेकिन इनकी एक खासियत कुछ अलग है। तो आज ये हमारे सामने एक नमूना है, हम उनका एहसान कभी नहीं भूल सकते। और मनगुली साहब से हम भी ये वादा करते हैं, कभी भी मुसलमान धोखा देता नहीं और कभी धोखा खाता नहीं। और हम उनसे वादा करते हैं कि इंशाअल्लाह जब तक वो जिंदगी के अंदर जब तक इलेक्शन में खड़े रहेंगे, मुसलमान उनके साथ में रहेंगे। ಯಾಕಂದ್ರೆ ಕೆಲವೊಂದು ಶಾಸಕರ ಹತ್ರ ಜನರು ಹೋಗ್ತಾರ, ಆದ್ರೆ ಈ ಶಾಸಕರು ಜನರ ಹತ್ರ ಹೋಗುವಂತ ಶಾಸಕರು ಇವತ್ತು ನಮ್ಮ ಪುಣ್ಯಕ್ಕೆ ಸಿಕ್ಕಾರ. ಪ್ರತಿಯೊಂದು ಸಮಾಜಕ್ಕೂ ಕೂಡ ಒಂದೊಂದು ರೂಪದಲ್ಲಿ ಆ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸಗಳು ಇವತ್ತು ನಡೀತಾ ಇದೆ, ತಾವು ಎಲ್ಲ ದಿನಾಲು ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಈಗಾಗಲೇ ಒಂದು 3 ರಿಂದ 4 ಶಾದಿ ಮಾಲ್ ಮುಗಿದು ಉದ್ಘಾಟನೆಗೆ ಬಂದು ನಿಂತಿದ್ದಾವ. ಇವತ್ತು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸಿಂದಗಿ ನಗರದಲ್ಲಿ ಬಹುದಿನಗಳಿಂದ ಬೇಡಿಕೆ ಆಗಿತ್ತು. ಯಾಕಂದ್ರೆ ಮೆಹಬೂಬ್ ಸಿಂದಗಿಕರ್ ಹೇಳಿದಾಗೆ ನನಗೂ ಕೂಡ ಶಾಸಕರು ಅಂದಿದ್ರು, ಏನು ಎಲ್ಲೋ ನಿಮ್ಮ ಕೆಲಸಕ್ಕೆ ಬರ್ತೀರಿ, ಸಮಾಜಕ್ಕೆ ಬೇಕಂತ ಯಾರು ಬರ್ಲತ್ತೇಳಿ. ಅದು ನಮ್ಮ ತಪ್ಪದು. ಯಾಕಂದ್ರೆ ನಾನು ಹಿಡ್ಕೊಂಡು ಹೇಳ್ತೀನಿ, ಎಲ್ಲರೂ ನಾವು ನನಗೆ ಅದು ಬೇಕ್ರಿ ಇದು ಬೇಕ್ರಿ ಅಂತ ಹೋಗಿವಿ. ನಾವು ನಮ್ಮ ಸಮಾಜಕ್ಕಿಂತ ಒಂದು ಕೆಲಸ ಮಾಡ್ರಿ ಅಂತ ಹೋಗಿಲ್ಲ, ಆದ್ರೆ ಸಮಾಜಕ್ಕೆ ಗುರುತಿಸಿ ಇವತ್ತೊಂದು ಕೆಲಸ ಮಾಡಿರಲ್ಲ. ಇದು ನಮ್ಮ ಅಲ್ತಾಫ್ ಸರ್ ಹೇಳ್ದಂಗೆ ಇವತ್ತು ಸಮಾಜ ನಿಮ್ಮ ಜೊತೆ ಯಾವಾಗಲೂ ಇರ್ತದೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಇದೇ ಒಂದು ವಾರದಿಂದ ಅವ್ರ ಜೊತೆ ನಾವು ಬೆಂಗಳೂರಿಗಿದ್ದಾಗ ಮತ್ತೆ 6 ಶಾದಿ ಮಾಲ್ಗಳ ಶಾಂಕ್ಷನ್ ಪಡ್ಕೊಳ್ತಾ ಇದ್ದಾರೆ. ಅದು ಹಳ್ಳಿಗಳಲ್ಲಿ ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ 6 ಶಾದಿ ಮಾಲ್. ಆ ಹಳ್ಳಿಯವರು ಕೂಡ ಬಂದು ಹೇಳಿಲ್ಲ, ಆ ಹಳ್ಳಿಯಾಗಿ ಆ ಸಮಾಜಕ್ಕೆ ಏನು ಅವಶ್ಯ ಅದ ಅಲ್ಪಸಂಖ್ಯಾತ ಸಮಾಜಕ್ಕಂತ ಗುರುತಿಸಿ ಇಂಥ ಕೆಲಸಗಳು ಮಾಡಕತ್ತಾರ. ಇಂಥ ಶಾಸಕರಿಗೆ ನಾವು ಯಾವಾಗಲೂ ಬೆನ್ನೆಲುಬಾಗಿ ಇರೋಣ ಅಂತೇಳಿ ಒಂದು 100 ಲಕ್ಷ ರೂಪಾಯಿ 1 ಕೋಟಿ ಅನುದಾನದಲ್ಲಿ ಇವತ್ತು ಶಾದಿ ಮಾಲ್ ಮಂಜೂರು ಮಾಡ್ಕೊಂಡು ಬಂದರೆ ಅವರಿಗೆ ನಾನು ಮೊಟ್ಟ ಮೊದಲಾಗಿ ನಮ್ಮ ಸಮುದಾಯದ ಪರವಾಗಿ ತುಂಬುವ ಧನ್ಯಗಳನ್ನು ಹೇಳಕ್ಕೆ ಬಂಧುಗಳೇ. ಇನ್ನೊಂದು, ನಮ್ಮ ಸಿಂದಗಿಯವರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಮುಸಲ್ಮಾನರಿದ್ದೀವಿ, ಅತ್ಯಂತ ಬಡವರಿದ್ದೀವಿ, ಮಧ್ಯಮ ವರ್ಗದವರಿದ್ದೀವಿ. ಇವತ್ತು ಎಷ್ಟೋ ಮದುವೆಗಳು ಶಾದಿ ಮಹಲ್ಗಳು ಇರ್ಲಾರ್ದಕ್ಕ ನಿಂತವ. ಇವತ್ತು ಶ್ರೀಮಂತರಿಗೆ ಬಂಡವಾಳಶಾಹಿಗಳಿಗೆ ಹೋಗಿ ಎಲ್ಲಾದ್ರೂ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಡೆಕೋರೇಷನ್ ಮಾಡಿ ಮದುವೆ ಮಾಡ್ತಾರ. ಅದು ಇವತ್ತು ಮಧ್ಯಮ ವರ್ಗದವರು ಬಡವರು ಮದುವೆ ಮಾಡ್ಬೇಕಂದ್ರೆ ಆಗ್ತಾ ಇಲ್ಲ. ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ಕ್ಷೇತ್ರ ಜನರಲ್ಲಿ ಬಹಳ ಅಲ್ಪಸಂಖ್ಯಾತರಲ್ಲಿ ಬಡವರದರ, ಮಧ್ಯವರ್ಗದವರದರ, ಅವ್ರಿಗೆ ಏನಾದ್ರೂ ಸಹಾಯ ಆಗ್ಬೇಕು, ಏನಾದ್ರೂ ಹೆಲ್ಪ್ ಆಗ್ಬೇಕಂತೇಳಿ ಇವತ್ತೇನು 1 ಕೋಟಿಯ ವೆಚ್ಚದಲ್ಲಿ ಅನುದಾನ ನಿರ್ಮಾಣ ಮಾಡಕತ್ತಾರ. ಬಹಳ ಸಂತೋಷದ ವಿಷಯ, ಬಹಳ ಹೆಮ್ಮೆಯ ವಿಷಯ. ಇವತ್ತು ಬಹಳ ಒಂದು ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೀವಿ. ಇವತ್ತು 15 ರಿಂದ 20 ಸಾವಿರ ಜನಸಂಖ್ಯೆ ಉಳಿರುವಂಥ ಮುಸ್ಲಿಮಾನ್ ಸಮಾಜಕ್ಕೆ
ಸಿಂದಗಿ ನಗರದಲ್ಲಿ ಭಾಳ ಅವಶ್ಯಕತೆವಾದ ಒಂದು ಸಮುದಾಯ ಭವನ ನಿರ್ಮಾಣ ಆಗೋದು ನಮ್ಮ ತಂದೆಯವ್ರ ಕನಸಿತ್ತು. ಅದು ನನ್ನ ಕನಸಲ್ಲ, ನಿಜವಾಗ್ಲೂ ನಮ್ಮ ತಂದೆಯವ್ರ ಕನಸದು. ಯಾಕಪ್ಪ ಅಂತಂದರೆ ಸುಮಾರು 30-40 ವರ್ಷಗಳಿಂದ ನಮ್ಮ ಮನೆತನದ ಸುದೀರ್ಘ ರಾಜಕೀಯದಲ್ಲಿ ಇದೀಗ ತಾನೇ ನಮ್ಮ ಅಲ್ತಾಫ್ ಭಾಗವಾನ್ ಅವ್ರು ಹೇಳ್ತಾ ಇದ್ರು, ಮನುಗುಳಿಯವ್ರ ಉಪಕಾರ ಭಾಳ ಐತಿ ಮುಸಲ್ಮಾನ ಸಮಾಜದ ಮೇಲೆ ಅಂತೇಳಿ. ಅದು ಉಲ್ಟಾ ಐತಿ. ಆ್ಯಕ್ಚುಲಿ ಮುಸಲ್ಮಾನ ಸಮಾಜದ ಉಪಕಾರ ಮನುಗುಳಿಯವ್ರ ಮನೆತನಕ್ಕೆ ಭಾಳ ಐತಿ, ನಿಜವಾಗ್ಲೂ ಹೇಳ್ಬೇಕಾಗಿತ್ತಂದ್ರೆ. ಯಾಕಂತಂದ್ರೆ 1989ರಿಂದ 2023ವರೆಗೆ ನಮ್ಮ ಮನೆತನ ಎದುರಿಸಿದ್ದು 9 ಚುನಾವಣೆ. ಈ 9 ಚುನಾವಣೆಯಲ್ಲಿ ನಾವು ಸೋತಿದ್ದು 6 ಚುನಾವಣೆ, ಗೆದ್ದಿದ್ದು 3 ಚುನಾವಣೆಯಲ್ಲಿ ಮಾತ್ರ. ನಮ್ಮ ತಂದೆಯವರು 2 ಚುನಾವಣೆ ಗೆದ್ದಾರ, ನಾವೊಂದು ಚುನಾವಣೆ ಗೆದ್ದೀನಿ. 5-6 ಇಲೆಕ್ಷನ್ ಜಾತ್ಯತೀತ ಜನತಾದಳದಿಂದ ಚುನಾವಣೆ ಸ್ಪರ್ಧೆ ಮಾಡೀವಿ, ಪಕ್ಷೇತರ ಮಾಡೀವಿ, 2 ಸರಿ ಕಾಂಗ್ರೆಸ್ನಿಂದ ನಿಂತೀವಿ. ಯಾವ ಚುನಾವಣೆ ಯಾವ ಪಕ್ಷೇತರ ನಿಂತರೂ ಸಹಿತ ಸಿಂದಗಿ ನಗರದ ಮುಸ್ಲಿಂ ಬಾಂಧವರು, ತಾಲೂಕಿನ ಮುಸ್ಲಿಂ ಬಾಂಧವರು ಮನುಗುಳವ್ರ ಮನೆತನಕ್ಕೆ ಇವಾಗ ಬೆನ್ನೆಲುಬಾಗಿ ನಿಂತಂಥ ಉದಾಹರಣೆ ಇಡೀ ಬಿಜಾಪುರ ಜಿಲ್ಲೆಗೆ ಗೊತ್ತಿರುವಂಥ ವಿಷಯ. ಇವತ್ತು ಯಾವಾಗಲೂ ನಮಗೆ ಬೆನ್ನೆಲುಬಾಗಿ ನಿಂತು ನಮಗೆ ಶಕ್ತಿಯನ್ನು ತುಂಬಿ ನಮಗೆ ರಾಜಕೀಯ ಇವತ್ತು ಅಧಿಕಾರಕ್ಕೆ ಬರಲು ಕಾರಣಕರ್ತರಾದಂಥ ಮುಸ್ಲಿಂ ಸಮಾಜದವರಿಗೆ ನಮ್ಮದೊಂದು ಅಳಿಲು ಸೇವೆ ಇರಬೇಕು ಅನ್ನೋದು ನಮ್ಮ ತಂದೆಯವ್ರ ಕನಸಿತ್ತು. 23ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ಬರೀ ಆಶೀರ್ವಾದ ಮಾಡಿ ಅಷ್ಟೇ ಕೂಡಲಿಲ್ಲ. ನೀವು ನಿಮ್ಮ ದುಡಿಮೆ, ನಿಮ್ಮ ಪ್ರಯತ್ನ, ನಿಮ್ಮ ಸತತವಾಗಿ ಅಶೋಕ್ ಮನುಗಳಿಗೆ ಈ ಭಾಗದ ಶಾಸಕನನ್ನಾಗಿ ಮಾಡಬೇಕು, ಅಶೋಕ್ ಮನುಗಳಿಗೆ ಸ್ವತಂತ್ರ ಅಶೋಕ್ ಮನುಗಳಿಗೆ ಒಂದು ಹೊಸ ರಾಜಕೀಯ ಶಕ್ತಿಯನ್ನು ಕೊಡಬೇಕನ್ನುವ ನಿಮ್ಮ ಪ್ರಯತ್ನದ ಫಲವಾಗಿ ನಾನು ಈ ಭಾಗದ ಶಾಸಕನಾಗಿ ಆಯ್ಕೆಯಾದೆ. ತದನಂತರ ನಾನು ಇವತ್ತು ಅಲ್ಪಸಂಖ್ಯಾತರಿಗಾಗಿ ಇವತ್ತು ನಮ್ಮ ಸರ್ಕಾರ ವಿಶೇಷವಾದ ಯೋಜನೆಗಳನ್ನು ಇವತ್ತು ಸಾಕಷ್ಟು ಯೋಜನೆಗಳನ್ನು ಇವತ್ತು ತೆಗೆದುಕೊಂಡು ಬಂದದ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯರ ಒಂದು ಕಾಲದಲ್ಲಿ ಅಲ್ಪಸಂಖ್ಯಾತರಿಗಾಗಿ ಇವತ್ತು ಶಾದಿ ಮಾಲ್ಗಳಿರ್ಬೋದು, ಇವತ್ತು ವಸತಿ ಶಾಲೆಗಳಿರ್ಬೋದು, ಇವತ್ತು ನೇರ ಸಾಲಗಳಿರ್ಬೋದು, ಬೋರ್ವೆಲ್ಗಳಿರ್ಬೋದು, ಇವತ್ತು ಏನಂದ್ರೆ ಅಲ್ಪಸಂಖ್ಯಾತರಿಗೆ ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ ಆಗಲಿ, ಸಚಿವ ಸಂಪುಟದಲ್ಲಿ ಆಗಲಿ, ಸರ್ಕಾರದಲ್ಲಿ ಆಗಲಿ ವಿಶೇಷವಾಗಿ ಆದ್ಯತೆ ಕೊಟ್ಟಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮೆಲ್ಲರ ಪರವಾಗಿ ನಾವು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕಾದೈತಿ. ಯಾಕಂತಂದ್ರೆ ಇವತ್ತು 2023 ಚುನಾವಣೆಯಲ್ಲಿ ನಾವು ಆರಿಸಿ ಬಂದು 3 ವರ್ಷದ ನನ್ನ 2 ತಿಂಗಳ ಕಾಲಾವಧಿಯಲ್ಲಿ ಇವತ್ತು ಸಿಂದಗಿ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಇವತ್ತು ಸಿಂದಗಿ ಮತಕ್ಷೇತ್ರದಲ್ಲಿ ಬರುವಂಥ 106 ಹಳ್ಳಿ 16 ತಾಂಡಗಳನ್ನು ಅಭಿವೃದ್ಧಿ ಮಾಡಬೇಕು. 2,57,000 ಮತದಾರರಿರುವಂಥ ಸಿಂದಗಿ ಮತಕ್ಷೇತ್ರದಲ್ಲಿರುವಂಥ ಎಲ್ಲ ಜಾತಿ, ಎಲ್ಲ ಜನಾಂಗ, ಎಲ್ಲ ವರ್ಗದವರ ಸೇವೆ ಮಾಡಬೇಕು. ಸರ್ಕಾರದಲ್ಲಿರುವಂಥ ಪ್ರತಿಯೊಂದು ಅನುದಾನವನ್ನು ಒಬ್ಬ ಕಡೆ ವ್ಯಕ್ತಿಗೂ ಮುಟ್ಟಿಸ್ಬೇಕು ಅನ್ನೋ ಒಂದು ಪ್ರಾಮಾಣಿಕವಾದ ಪ್ರಯತ್ನ. ಹನುಮಂತ ಸುಣಗಾರ್ ಅವ್ರು ಹೇಳಿದ್ರು, ತಳವಾರ ಭವನಕ್ಕಾಗಿ ಈಗಾಗಲೇ 1 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ, 50 ಲಕ್ಷ ರೂಪಾಯಿ ಮಂಜೂರು ಮಾಡಿಸಿವಿ. ಇವತ್ತು ಹಾಲು ಮತ್ತು ಸಮಾಜದವ್ರಿಗೆ 1 ಕೋಟಿ ರೂಪಾಯಿ ಮಂಜೂರು ಮಾಡಿಸಿವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭವನಿಗೆ 1 ಕೋಟಿ ರೂಪಾಯಿ ಮಂಜೂರು ಮಾಡಿಸಿವಿ. ಇವತ್ತು ಸಾಕಷ್ಟು ಭವನಗಳನ್ನು ಯಾಕೆ ನಿರ್ಮಾಣ ಮಾಡ್ತೀವಿ ಅಂತಂದ್ರೆ ಎಲ್ಲ ಸಮಾಜದವರಿಗೆ ಸರ್ಕಾರದ ಅನುದಾನವನ್ನು ತಂದು ಮುಟ್ಟಿಸ್ಬೇಕು ಅನ್ನೋ ಒಂದು ಪ್ರಾಮಾಣಿಕವಾದ ಪ್ರಯತ್ನ. ಇವತ್ತು ಇದಕ್ಕೆ 1 ಕೋಟಿ ರೂಪಾಯಿ ಇವತ್ತು ಮಂಜೂರು ಮಾಡಿಸಿವಿ. ಈ 1 ಕೋಟಿ ರೂಪಾಯಿ ಮುಸ್ಲಿಂ ಸಮಾಜದವ್ರಿಗೆ ಏನಾಗ್ತದೆ ಅಂತಂದ್ರೆ ಒಂದು ಪೆಟ್ಟು ಬೆಲ್ಲ ತಿನ್ನೋನಿಗೆ 1 ಕಿಲೋ ತಿನ್ನಿಸ್ದಂಗೆ ಆಗ್ತದೆ. ಒಂದು ಪೆಟ್ಟು ಬೆಲ್ಲ ಹಸಿವಾಗಿರ್ತದೆ ಅವನಿಗೆ 1 ಕಿಲೋ ತಿನ್ನಿಸ್ದಂಗೆ ಆಗ್ತದೆ. ಇದು 1 ಕೋಟಿ ರೂಪಾಯಿ ಈ ಭವನಕ್ಕೆ ಸಾಲೋದಿಲ್ಲ. ಇಲ್ಲಿರುವಂಥ ಮುಖಂಡರ ಜೊತೆ ನಾನು ಚರ್ಚೆ ಮಾಡೀನಿ. ಇವತ್ತು ಈ ಕೆಲಸ ಪ್ರಾರಂಭ ಆಗಲಿ, ಇನ್ನು ಕೇವಲ 2-3 ತಿಂಗಳಲ್ಲಿ ಇದಕ್ಕೆ ಮತ್ತೆ 50ರಿಂದ 1 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಇಲ್ಲೊಂದು ಅದ್ಭುತವಾದ ಭವನ. ಯಾಕಂತಂದ್ರೆ ಬರೇ ಮದುವೆ ಮುಂಜುವೆ ಸಮಾರಂಭಗಳಿಗೆ ಮಾತ್ರ ಸೀಮಿತವಾಗೋದಲ್ಲ, ನಿಮ್ಮೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡಿಬೇಕು. ಯಾಕಂತಂದ್ರೆ 15ರಿಂದ 20 ಸಾವಿರ ಜನಸಂಖ್ಯೆ ಉಳ್ಳಂಥ ಮುಸ್ಲಿಂ ಸಮಾಜ ಇವತ್ತು ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೀರಿ. ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಮೌಲಾನಗಳು ಬಂದು ಧರ್ಮ ಪ್ರಚಾರ ಮಾಡುವಂಥ ಕೆಲಸ ಇವತ್ತು ನಿರಂತರವಾಗಿ ನಡೀತದೆ. ಅವರಿಗೆ ಊಟ ವಸತಿ ಇರಲು ಇವತ್ತು ಇಂಥ ಭವನಗಳು ನಾವು ನಿರ್ಮಾಣ ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಧಾರ್ಮಿಕ ಚಟುವಟಿಕೆಗಳು, ಧಾರ್ಮಿಕ ಕನಸುಗಳು, ಧಾರ್ಮಿಕ ವಿಚಾರಗಳನ್ನು, ಗೋಷ್ಠಿಗಳನ್ನು ತಾವು ಆಯೋಜನೆ ಮಾಡ್ತೀರಿ. ಆ ಎಲ್ಲ ಆಯೋಜನೆ ಮಾಡಲಿಕ್ಕೆ ಒಂದು ಅದ್ಭುತವಾದ ಕನಿಷ್ಠ ಪಕ್ಷ 1,000 ಜನ ಕೂತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಡುವಂಥ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಅನ್ನೋದು ನಂದೊಂದು ವಿಚಾರ. ಈ ಸಮುದಾಯ ಭವನ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತದೆ. ಇದಕ್ಕೆ ಊಟದ ಹಾಲ ಮತ್ತು ಪಾರ್ಕಿಂಗ ಮತ್ತು ಉದ್ಯಾನವನ, ಕಂಪೌಂಡ
ಈ ಎಲ್ಲ ಕಾಮಗಾರಿಗಳನ್ನು ನಿರ್ಮಾಣ ಆಗಬೇಕಾಗಿತ್ತಂದ್ರೆ ಇನ್ನೂ 50 ಲಕ್ಷದಿಂದ 1 ಕೋಟಿ ರೂಪಾಯಿ ಅನುದಾನ ಬೇಕು. ಇನ್ನೂ ನಂದು 2 ವರ್ಷದ ಕಾಲಾವಧಿಯಲ್ಲಿ ಮತ್ತೆ ಇನ್ನೂ 1 ಕೋಟಿ ರೂಪಾಯಿ ಈ ಸಮುದಾಯ ಭವನಕ್ಕೆ ಮಂಜೂರು ಮಾಡಿಸಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅತ್ಯಂತ ಅದ್ಧೂರಿಯಾದ ಕಾರ್ಯಕ್ರಮದ ಮೂಲಕ ಈ ಒಂದು ಸಮುದಾಯ ಭವನವನ್ನು ನಾವು ಉದ್ಘಾಟನೆ ಮಾಡ್ತೀವಿ.